Bacha has been arrested by Mumbai police for ಸೇಮ್ ಕಂಬ್ಯಾಕ್ ಚೆನ್ನಾಗಿ ಕೊಡ್ತೀರಾ ಅಣ್ಣ ಹಂಗೆ ಬಿಟ್ಟು ಹೇಳ್ತೀನಿ ಗೆಲ್ತಿದ್ವಿ ಸಣ್ಣಿಗೆ ಎಕ್ಸ್ಪೋಸ್ ಮಾಡಿದ್ರೆ ಸಾಕು ಉರಿಯುತ್ತೆ. Attention please, Banda masterpiece. ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ನನಗೆ ನೆನೆ ವಿಡಿಯೋ ನೋಡಿರ್ತೀರ ನೀವು. ಅಫ್ಕೋರ್ಸ್ ನಮ್ಮ ಇಡೀ ಫ್ಯಾಮಿಲಿ, ಇಡೀ ನಮ್ಮ ಗ್ಯಾಂಗು, ನಾವು ಅಷ್ಟು ಜನನು ಇವಾಗ ಸ್ಪಿನ್ ಸಲೂನ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಈ ಗಡ್ಡ ಕೂದಲು ಎಲ್ಲ ಯೂಶ್ವಲಿ ನಾನು ಇಷ್ಟೊಂದು ಬಿಡ್ತೀನಿ. ಬೇರೆಯವರೆಲ್ಲ ನಾವು ತುಂಬ ದಿವಸದಿಂದ ಕಟಿಂಗ್ ಮಾಡಿಸಿಲ್ಲ. ಮೀನ್ ಒಂದು ಲುಕ್ಕಾಗಿ ಕಾಣಬೇಕಲ್ವಾ, ಫುಲ್ ಡಲ್ಲಾಗಿ ಕಾಣ್ತಾ ಇರ್ತೀವಿ. ಸೊ ಅದಕ್ಕೆ ಇವಾಗ ಸ್ಪಿನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಎಷ್ಟೊಂದು ಪ್ಲ್ಯಾನ್ ಇದೆ ಇವತ್ತಿಂದ. ಬನ್ನಿ ಫಸ್ಟ್ ಇವಾಗ ಸ್ಪಿನ್ಗೆ ಹೋಗಿ ಅಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಟ್ರಿಮ್ ಮಾಡಿಸ್ಬೇಕು. ಸ್ವಲ್ಪ ಜಾಸ್ತಿನೇ ಮಾಡಿಸ್ಬೇಕು. ಸೊ ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ತೋರಿಸ್ತೀನಿ ನಾನು. ಸೊ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ಮುಚ್ಚಿಬಿಡ್ಯಾರ ರೋಡು. ಎಲ್ಲೆಲ್ಲಿಂದನೋ ಹೋಗಿ ಬಳಸ್ಕೊಂಡು ಬಂದ್ವಿ. ಇಷ್ಟೊತ್ತಾಯ್ತು, ಲೇಟ್ ಆಯ್ತು. ಆ್ಯಕ್ಚುಲಿ ಅವನೇ ಬಂದ್ಬಿಟ್ಟ ಬೇಗ. ನಾನು ಅವನೇ ಲೇಟಾಗಿ ಬಿಡ್ತಾನೆ ಅಂದ್ಕೊಂಡೆ, ಅವ್ನು ಹಿಂದೆ ಅವರೇ ಅಂತ ಅಂದ್ಕೊಂಡೆ. ಬೇರೆ ಯಾವ್ದು ರೋಡಲ್ಲಿ ಹಾಂ, ಸ್ಪಿನ್ ಬನ್ನಿ. ತುಂಬ ದಿವಸ ಬರ್ತಾಯಿದ್ದೀನಿ ಸ್ಪಿನ್ಗೆ. ಅನ್ಸುತ್ತೆ ನಿಮಗೆ ಇವಾಗ IPL ಬ್ಯಾನ್ ಆಗಿದೆ, ಅಂದರೆ ಸಸ್ಪೆಂಡ್ ಆಗಿದೆ. ಸೊ ನಿಮ್ಮ ಟೀಮು ಇನ್ನೇನು ಗೆದ್ಬಿಡ್ತಾ ಇತ್ತು. ಏನಾದರೂ ಹೇಳಿ ಹೋಗಲಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀರಾ? ನೆಕ್ಸ್ಟ್ ಟೈಮ್ ಕಂಬ್ಯಾಕ್ ಚೆನ್ನಾಗಿ ಕೊಡ್ತೀರಾ? ಈಸ್ ನಮ್ಮ ಶಿವಬ್ರ CSK ಫ್ಯಾನು. ನೆಕ್ಸ್ಟ್ ಇಯರ್ ಕಂಬ್ಯಾಕ್ ಚೆನ್ನಾಗಿ ಕೊಡ್ತಾರಂತೆ, ಅದು ವಿತೌಟ್ MS ಧೋನಿ ಸರ್. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡಿದ್ದೀರಾ, ಆಲ್ ದ ವೆರಿ ಬೆಸ್ಟ್. ಸೊ ಈ ಸರಿ IPL ಅಕಸ್ಮಾತ್ ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರೆ ಖುಷಿನೇ. ನಿನ್ನ ಕಡೆ RCB ಹೋಗೋದಲ್ಲ, ಇಲ್ಲ ಅಂದರೆ ಗೆಲ್ತಿದ್ವಿ. ನಾನು ಫೈನಲ್ಸಲ್ಲಿ ಗೆಲ್ತಾರೆ. ಅದ್ರ ನೆಕ್ಸ್ಟ್ ಡೇ ನಾನು ಬಂದು ನಿಮ್ಗೆ ಇಷ್ಟ ಆಗಿರೋ ಸ್ವೀಟ್ ಕೊಡ್ತೀನಿ. ಏನು ಸ್ವೀಟ್ ಇಷ್ಟ ನನಗೆ? ಏನು ಹೇಳಿ ಯಾವ ಸ್ವೀಟ್ ಇಷ್ಟ? ಯಾವ ಸ್ವೀಟ್ ಇಷ್ಟ ಹೇಳಿದ್ರು? ನಿಮ್ಗೆ ಯಾರು ಇಷ್ಟ? ಫೇವ್ರೇಟ್ ಅಂತ ಇರ್ತಾರೆ ಯಾರು? ಗೆದ್ದಿಲ್ಲ ಕೊಡ್ತೀನಿ. ಯಾರು ಇಷ್ಟ? ಗೈಸ್, RCB ಫೈನಲ್ಸಲ್ಲಿ ಗೆಲ್ತಾರೆ. ಗೆದ್ದಾದ್ಮೇಲೆ ನಾನು ಅವ್ರು ಯಾವ್ದಾರು ಒಂದು ದೊಡ್ಡ ಚಾಕ್ಲೇಟ್ನ ತಂದು ನಾನು ಶಿವಬ್ರ ಕೊಡ್ತೀನಿ, ಆಯಿತಾ? ನಾವು ಗೆದ್ದಿದ್ದೀವಿ ಅನ್ನೋ ಸೆಲೆಬ್ರೇಷನ್, ಓಕೆನಾ? ಈ ಸರಿ ಬಂದ್ಬಿಟ್ಟವ್ರೆ ದೇವರು, RCB ಕಪ್ಪು ಅಂತ. ವೆಲ್ಕಮ್. ಏನಂತ ಸರ್ಪ್ರೈಸಿಂಗ್, ಈ ಸರಿನೂ ಧ್ರುವ ಫುಲ್ ಬಂಡ್ಲಿ ಹಾಕ್ತಾನೆ. ಮಾಡಿಸ್ಲಾ? ಮಾಡಿಸಲ್ವಾ? ಈ ಸರಿ ಸ್ಟೈಲಾ ಅಣ್ಣ? ಹಂಗೆ ಬಿಟ್ಟು ಹೇಳ್ತೀನಿ, ಅರ್ಧ ಎಷ್ಟಕ್ಕೆ ಬರೋದು ಅಂತೀನಿ. ಗೈಸ್ ಇಲ್ಲಿ ನೋಡಿ, ಬಾದ್ಶಾ has been arrested by Mumbai police for trying to supply water to Amir in Pakistan. ಏನು ಬಂದಿರೋದು ಇವ್ರಿಗೆಲ್ಲ? ಮಗ ಒಂದು ಗರ್ಲ್ ಫ್ರೆಂಡ್ಗೆ ಯಾರೋ ಇವ್ರು ಗೊತ್ತಿಲ್ಲ, ಅವ್ರಿಗೆ ನೀರು ಕೊಡೋಕೆ ಹೋಗೋಣ ಸಪ್ಲೈ. ಇವ್ರನ್ನೆಲ್ಲ ಇಂಡಿಯಾದಿಂದ ಆಚೆ ಹಾಕ್ಬೇಕು. ಬಾಯ್. ಹೇರ್ ಕಟ್ ಮುಗ್ದಿದೆ. ಇವಾಗ ಸೀದಾ ಮನೆಗೆ ಹೋಗೋಣ, ಸ್ನಾನ ಮಾಡೋಣ. ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬೇಕು. ಆಚೆ ಹೋಗಿ ಬಂದು ಇವತ್ತೇನೇನಾಗುತ್ತೆ, ಎಲ್ಲೆಲ್ಲಿಗೆ ಹೋಗ್ತೀವಿ, ಎಲ್ಲದನ್ನು ಈ ಬ್ಲಾಗಲ್ಲಿ ಇರುತ್ತೆ. ಬನ್ನಿ ಮನೆಗೆ ಹೋಗೋಣ. ಹಾಗೆ ಸ್ನಾನ ಮಾಡಿಕೊಂಡು ಹಂಗೆ ಆಚೆ ಬಂದು ಸ್ವಲ್ಪ ಕೆಲಸ ಇತ್ತು. ಏನಪ್ಪ ಅಂತಂದರೆ ಇವಾಗ ಸಮ್ಮರು, ಬಿಸಿಲು ಅಂದರೆ ಬಿಸಿಲು. ಆಚೆ ಮುಖ ಉರಿಯುತ್ತೆ ಗೈಸ್, ಮುಖ ಕೈ ಕಾಲು ಎಲ್ಲ ಸಣ್ಣಿಗೆ ಎಕ್ಸ್ಪೋಸ್ ಮಾಡಿದ್ರೆ ಸಾಕು ಉರಿಯುತ್ತೆ, ಅಷ್ಟು ಬಿಸಿಲಿದೆ. ಐ ಆಮ್ ಸರ್ಚಿಂಗ್ ಫಾರ್ ಲೈಕ್ ಶೆಲ್ಟರ್. ಅಂದರೆ ಈ ಮರದ ನೆರಳು ಹುಡುಕ್ತಾ ಇದ್ದೀವಿ. ನಾವು ಯಾವತ್ತೂ ಮರ ನೆಡೋ ಅಂತ ಒಂದು ಕಾರ್ಯ ಮಾಡಿಲ್ಲ, ಬಟ್ ಮರದ ನೆರಳು ಹುಡುಕ್ತೀವಿ. ಎಷ್ಟು ಇದಲ್ವ ನಾವು ಹ್ಯೂಮನ್ಸು, ಅದನ್ನ ಕಡಿತೀವಿ. ಬೇಡ, ಅದು ಮರ ಇದ್ದರೆ ಚೆನ್ನಾಗಿರಲ್ಲ, ಅದು ಇದು ಅಂತ ಅಂದ್ಕೊಂಡು. ಬಟ್ ಅದನ್ನ ಆಮೇಲೆ ಈ ಥರ ಬಿಸಿಲೆಲ್ಲ ಬಂದಾಗ ನಾವು ಅದಕ್ಕೆ ಹುಡುಕ್ತೀವಿ. ಮಳೆ ಬಂದಾಗಲೂ ಹುಡುಕ್ತೀವಿ, ಬಿಕಾಸ್ ಮಳೆ ಡೈರೆಕ್ಟಾಗಿ ನಮಗೆ ಬೀಳಲ್ಲ ನೆರಳಲ್ಲಿದ್ದರೆ ಅಂತ ಅಂದ್ಬಿಟ್ಟು. ಗಿಡ ನೆಡೋಣ, ಆದಷ್ಟು ಮರ ಬೆಳೆಸೋಣ.
ಓಕೆ. ಸೊ ನಮ್ಮ ಮುಂದಿನ ಪೀಳಿಗೆಗೆ ಅದು ಹೆಲ್ಪ್ ಆಗಲಿ. ನಾವಿವತ್ತೇನಿದೆ ಏನೋ ಇದನ್ನು ಫೇಸ್ ಮಾಡ್ತೀವಿ, ಅದು ಅವ್ರನ್ನೂ ಫೇಸ್ ಮಾಡೋದು ಬೇಡ. ಲೈಕ್ ಸಾಯಿಲ್ಲು ಅದೆಲ್ಲ ಹಾಳಾಗ್ತಿರೋದೇ ಅದರಿಂದ. ಮರ ಬೇಕು. ಈ ಟಾರ್ ರೋಡೆಲ್ಲ ಬಂದು, ಟಾರ್ ರೋಡೆಲ್ಲ ಓಕೆ, ಬಟ್ ಮರ ಇದ್ದರೆ ಸೈಡಲ್ಲಿ, ನೀವು ಮೇನ್ ರೋಡಲ್ಲಿ ಹಾಕ್ಬೇಡಪ್ಪ. ರೋಡ್ ಇರುತ್ತಲ್ಲ, ರೋಡ್ ಆ ಕಡೆ ಈ ಕಡೆ ಒಂದೊಂದು ಮರ ನೆಟ್ಟರು ಉದ್ದಕ್ಕೆ. ನಾನು ಏನು ಗೊತ್ತಾ, ನಮ್ಮ ಮನೆಯಿಂದ ಸಂಜಯ್ ನಗರ ಕಡೆ ಎಲ್ಲ ಬರ್ಬೇಕಾರೆ ಎಲ್ಲಿ ನೆರಳಿದೆ ಆ ರೋಡಲ್ಲಿ ಮಾತ್ರ ಬರೋದು. ಎಲ್ಲಿ ಮರ ಜಾಸ್ತಿ ಇದೆ, ಆ ಕಡೆ ಡಾಲರ್ಸ್ ಕಾಲೋನಿ ಕಡೆ ಮರ ಜಾಸ್ತಿ ಇದೆ, ನಾನು ಆ ಕಡೆನೇ ಬರೋದು. ಈ ಕಡೆಯಿಂದೆಲ್ಲ ಬಂದರೆ ಬಿಸಿಲು, ಧೂಳು, ವೆಹಿಕಲ್ಲು, ಯಪ್ಪ ನಂಗೆ ಮುಖ ಉರಿತಿದೆ ಆಲ್ರೆಡಿ. ಸ್ವಲ್ಪ ಬಂದೇನೆ ಇಲ್ಲೊಂದು ಗುಳ್ಳಾಗ್ಬಿಡಿದೆ ವಿಶ್ ಟೆಂಪಲ್. ಅದು ಏನಕ್ಕೆ ಅಂದರೆ ಮುಖ ಹಿಂಗಾಗಿರೋದು ಫಸ್ಟ್ ಕಾರಣ ನನಗೆ ಗೊತ್ತು. ತುಂಬ ಆಚೆ ತಿಂತೀನಿ, ತುಂಬ ಆಯಿಲ್ ಫುಡ್ ತಿಂತಿದ್ದೀನಿ, ಅದೇ ಕಾರಣಕ್ಕೆ ಇದು ಬಂದಿರೋದು. ನನಗೆ ಇಷ್ಟ ಆಗಲ್ಲ. ಓಕೆ. ಸೊ ಇವಾಗ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ ಬನ್ನಿ. ಇವಾಗ ಹೇಳು ಕಳಿಸ್ತಾ ಇದ್ದೀನಿ ಅಂತ ಹೇಳು. ಕಳಿಸ್ತಲ್ಲಪ್ಪ, ನೀವೇ ಹೋಗ್ತಾ ಇಲ್ಲ. ಇದೊಂಚೂರು ನೀರು ಹಿಂಗೆ ಹಚ್ಚಿಬಿಟ್ರೆ ನೀನು ಏನು ಒಗ್ಗಿಗೆ ಬೇಡ, ಮಾಮೂಲಿ ಎಲ್ಲರೂ ಬಕೆಟಲ್ಲಿ ಹಿಂಗೆ ಹಚ್ಚಿಬಿಟ್ರೆ ಇಲ್ಲಿ ನೀರು ಹಾಕು. ಸಂಜೆ ನಾಳೆ ಬೆಳಿಗ್ಗೆ, ನಾಳಿದ್ದು ಬೆಳಿಗ್ಗೆ ಪಾಪಂಗೆ ಫ್ಲೈಟ್ ಇದೆ. ತುಂಬ ಚೆನ್ನಾಗಿದೆ. ಸೊ ಅದಕ್ಕೆಲ್ಲ ಪ್ಯಾಕಿಂಗ್ ಮಾಡ್ಕೋತಿದ್ದಾರೆ ಆಲ್ರೆಡಿ. ಡನ್. ಸೋಮೆಂಟಿ ಕೊಟ್ಟಿದ್ದು ಎಲ್ಲಿ ಅದೊಂದು ಕವರ್. ಹಾಯ್ 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 ನನ್ನ ಪ್ರೀತಿಯ ಜನರೇ. ಹಾಯ್ ಗೈಸ್. ಸೊ ಮತ್ತೆ ಮುಖ ತೊಳ್ಕೊಂಡು ಬಂದೆ. ಇವಾಗ ಸ್ವಲ್ಪ ಫ್ರೆಶ್ ಆಗಿ ಕಾಣ್ತಾ ಇದ್ದೀನಿ ಆವಾಗಿಂತ ಅಲ್ಲ. ಇವಾಗ ಏನಪ್ಪ ಅಂತಂದರೆ ನಾಗಶೆಟ್ಟಿಹಳ್ಳಿಲಿ ಒಂದು ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ. ಸೊ ಅಲ್ಲಿ ತಾಯ್ತ ತೊಗೊಬೇಕಾಯ್ತು. ಅಲ್ಲಿಗೆ ಹೋಗಿ ಹಂಗೆ ಕೈ ಮುಕ್ಕೊಂಡು ತಾಯ್ತ ತೊಗೊಂಡು ಮನೆಯವ್ರಿಗೆಲ್ಲ ಬರೋಣ. ಆಮೇಲೆ ಎಷ್ಟೊಂದು ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತು ನೈಟ್ ಕಾಣಿಪಾಕಂಗೆ ಹೋಗ್ತಾಯಿದ್ದೀವಿ. ಕಾಣಿಪಾಕಂಗೆ ಹೋಗಬೇಕು. ಇವಾಗ ಜಸ್ಟು ಮನೆಗೆ ಬಂದೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಎಳ್ನೀರು ಕುಡಿಬೇಕು ಅನಿಸ್ತು. ಎಳ್ನೀರು ಕುಡಿದಾದ್ಮೇಲೆ ಕಾಫಿ ಕುಡಿದು ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ಓಕೆ. ಸೊ ನಾನು ಸಂಜೆ ತೋರಿಸ್ದೆ, ಬಟ್ ಇವಾಗಲೂ ತೋರಿಸ್ತಾ ಇದ್ದೀನಿ. ಆಚೆ ಹೋಗಿದ್ದಾಗ ಒಂದು ಲಿಪ್ ಬಾಮು ಮತ್ತು ಒಂದು ರೋಸ್ ವಾಟರು ಆ್ಯಂಡ್ ಒಂದು ಫೇಸ್ ವಾಶ್ ತೊಗೊಂಡೆ. ಇದಕ್ಕೆಲ್ಲ ಸೇರಿಸಿ ಒಂದು 350 500 ರೂಪಾಯಿವರೆಗೂ ಆಯಿತು. ಓಕೆ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದನ್ನು ಒಂದೇ ಸರಿ ಯೂಸ್ ಮಾಡಿದ್ದು, ಬಟ್ ನನಗೆ ಮುಖ ಹೆಚ್ಚಿನೆಸ್ ಏನು ಆಗ್ತಿತ್ತು ಅದೆಲ್ಲ ಕಾಮ್ ಆಯಿತು ಇದು ಹಾಕಿದ್ಮೇಲೆ. ಈ ರೋಸ್ ಯೂಶ್ವಲಿ ಹುಡುಗರಿಗೆ ನಾನು ಜಾಸ್ತಿ ಮೇಕಪ್ ಗೀಕಪ್ ಎಲ್ಲ ಹಾಕಲ್ಲ. ಓಕೆ. ಸೊ ದರ್ ಇಸ್ ಅ ರೊಟೀನ್. ಸೊ ನಾನು ನನ್ನ ಸ್ಕಿನ್ ಕೇರ್ ರೊಟೀನ್ ಏನೇನು ಮಾಡ್ತೀನಿ ಹಿಂಗಿರುತ್ತೆ. ನನ್ನ ಸ್ಕಿನ್ನ ಕ್ಲಿಯರ್ ಆಗಲಿ ಫಸ್ಟು. ಅಂದರೆ ಇವಾಗ ವರ್ಕೌಟ್ ಎಲ್ಲ ಶುರು ಮಾಡಿದ್ಮೇಲೆ ಫುಲ್ ಕ್ಲಿಯರ್ ಆಗುತ್ತೆ. ಬಿಕಾಸ್ ಅವಾಗ ಡಯಟ್ ಮಾಡ್ತೀವಿ, ಚೆನ್ನಾಗಿರೋ ಊಟ ತಿಂತೀವಿ. ಇವಾಗ ಆಚೆ ಊಟ ತಿಂತಾ ಇರ್ತೀನಿ, ಅದಕ್ಕೆ ನನ್ನ ಮುಖ ಇವಾಗ ಹಿಂಗಿದೆ. ಸೊ ಆಚೆ ಹೋಗೋದು ಕಮ್ಮಿ ಮಾಡ್ತೀನಿ. ಸೊ ಟ್ಯಾನ್ ಕಮ್ಮಿ ಆಗುತ್ತೆ, ಮತ್ತು ಮುಖದಲ್ಲಿರೋ ಆ್ಯಕ್ನೆ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಅದಾದಮೇಲೆ ನಾನು ನನ್ನ ಸ್ಕಿನ್ ಕೇರ್ ಏನಿದೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನಾನು ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ದಿವಸ. ಓಕೆ. ಸೊ ಫೈನ್. ಇವಾಗ ಏನೇನಿದೆ ಅಂತಂದರೆ ನಮ್ಮ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಹಾಸ್ಪಿಟ್ಲಿಗೆ ಹೋಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀವಿ ಆಲ್ರೆಡಿ. ಅದಾದಮೇಲೆ ನೆಕ್ಸ್ಟು ಕಾಣಿಪಾಕಂಗೆ ಹೋಗ್ತಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಇದೆ, ಆ ಮೀಟಿಂಗ್ ಹೋಗಬೇಕು. ಆ ಮೀಟಿಂಗ್ ಹೋಗಿ ಅಲ್ಲಿ ಏನೇನಾಗುತ್ತೆ, ಅಲ್ಲಿ ಎಲ್ಲೋಗ್ತೀವಿ ಮೀಟಿಂಗಿಗೆ, ಆಮೇಲೆ ಕಾಣಿಪಾಕಂಗೆ ಹೆಂಗೆ ಹೊಡ್ತೀವಿ ತೋರಿಸ್ತೀನಿ. ಕಾಣಿಪಾಕಂದೆಲ್ಲ ನಾಳೆ ಇರುತ್ತೆ ವ್ಲಾಗು. ಅದಾದಮೇಲೆ ನಾಳಿದ್ದು ತಿರುಪತಿಗೆ ಹೋಗ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್, ಎಲ್ಲ ವ್ಲಾಗು ಬರುತ್ತೆ. ಓಕೆ ಬನ್ನಿ ರೆಡಿ ಆಗೋಣ. ಸೊ ಗೈಸ್ ಜಸ್ಟು ಹಾಸ್ಪಿಟ್ಲಿಗೆ ಕರ್ಕೊಬಂದೆ ನಮ್ಮ ಅಜ್ಜಿನ. ಸೊ ಮಳೆ ಬರ್ತದೆ ತುಂಬ ದಿವಸ ಆದಮೇಲೆ ಮಳೆ ಬರ್ತಾ ಇರೋದು. ಸೊ ಅದೇ ಹಾಸ್ಪಿಟ್ಲಿಗೆ ಬಂದು ಮತ್ತೆ ಹೋಗಿ ಸ್ನಾನ ಮಾಡಬೇಕಲ್ಲ, ಅದಕ್ಕೆ ಹಳೆ ಬಟ್ಟೆನೇ ಹಾಕ್ಕೊಂಡೆ. ಸೊ ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ KR-ಪುರಮ್ಗೆ ಹೋಗಬೇಕು. ಮೋಸ್ಟ್ಲಿ ನಾನು ಆಕಾಶ್ ಇಬ್ಬರು ಹೋಗ್ತೀವಿ KR-ಪುರಮ್ಗೆ. ಇಲ್ಲ ಅಂತಂದರೆ ನಾನು ಧ್ರುವ ಹೋಗ್ಬೋದು. ನೋಡೋಣ. ಸರಿ ಪಪ್ಪ ಧ್ರುವ ಇವಾಗ KR-ಪುರಮ್ಗೆ ಹೋಗ್ತಾರೆ. ಇವಾಗ ನಾನು ಆಕಾಶ್ ಹೋಗ್ಬೋದು, ಇಲ್ಲ ನಾವು ಒಬ್ಬನೇ ಹೋಗ್ಬೋದು. ಸೊ ಇಲ್ಲ ಅಲ್ಲಿಂದ ಸೀದಾ ಮೀಟಿಂಗ್ ಮುಗಿಸ್ಕೊಂಡು ಕಾಣಿಪಾಕಂಗೆ ಹೋಗ್ತೀವಿ. ಸೊ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಬನ್ನಿ.
ಗೈಸ್ ಕ್ಯಾಬ್ ಬಂದಿದೆ, ಹೊರಟೆ ನಾನು. ಡ್ರಾಪು ಮಾದೇವಪುರ. ಗೊತ್ತಿಲ್ಲ ಸರ್ ಲೊಕೇಶನ್ ಹಾಕಿ, ಅದು ಇದನ್ನ ಒಂಚೂರು ಮುಂದೆ ಹಾಕ್ತಿರೋದು. 856 ಸ್ವಲ್ಪ ಬೇಗ ಹೋಗಿ ಸರ್. ಸೊ ಈಸ್ ಹೊರಟೆ ನಾನು. ಒಂದು ಮೀಟಿಂಗ್ ಇದೆ, ಪಾಪ ಆಲ್ರೆಡಿ ಹೊರಟಿದ್ದಾರೆ. ಪಾಪಾದ್ರು ಅಲ್ಲಿದ್ದಾರೆ ಆಲ್ರೆಡಿ. ಸೊ ಇವಾಗ ನಾನು ಅಲ್ಲಿ ಯಾರ್ದು ನಂದ? ಹ್ಞೂ ಸರ್. ಮುಂದೆ ಹೋಗಿ ಮಾಡಿ. ನಂದು ಹಂಗೆ ಆಗ್ತಿರೋದು, ಓಪನೇ ಆಗಿಲ್ಲ. ಟ್ರಿಪ್ ಡೀಟೇಲ್ಸ್ ಹಿಂಗೆಲ್ಲ ಒಟ್ಟಿಗೆ ಆಗ್ಬಿಟ್ರೆ 328 ರೂಪಾಯಿ ತೋರಿಸ್ತದೆ. ಝಟಾರ್ ಮಲ್ಟಿ ಕೆಸಿನೋ ರೆಸ್ಟೋರೆಂಟ್. ಇಲ್ಲಾಂದರೆ ಹಂಗೆ ನಡೀರಿ ಸರ್, 328 ರೂಪಾಯಿ ಕೊಡ್ತೀನಿ ನಾನೇ. ಝಟಾರ್ ಮಲ್ಟಿ ಕೆಸಿನೋ ರೆಸ್ಟೋರೆಂಟ್ ಅಂತ ಹಾಕೊಳ್ಳಿ ಲೊಕೇಶನ್ನಲ್ಲಿ. ಸೊ ಇವಾಗ ಅದೇ ಮೀಟಿಂಗ್ ಮುಗಿಸ್ಕೊಂಡು ಮಾದೇವಪುರ ಹತ್ರ ಮೀಟಿಂಗ್ ಇರೋದು. ಮೀಟಿಂಗ್ ಮುಗಿಸ್ಕೊಂಡು ಸೀದಾ ಕಾಣಿಪಾಕಂ. ಸೊ ಬೆಳಿಗ್ಗೆ ದರ್ಶನ ಇದೆ, ನಿಜರೂಪ ದರ್ಶನ. ಸೊ ನಿಜರೂಪ ದರ್ಶನ ಮುಗಿಸ್ಕೊಂಡು, ಬಿಕಾಸ್ ನಾವು ಅಲ್ಲಿ ಹೋಗಿ ಮುಂಚೆ ಎಲ್ಲ ಅಭಿಷೇಕ ಮಾಡಿಸ್ತಾ ಇದ್ವಿ, ಎಲ್ರಿಗೂ ಗೊತ್ತಿಲ್ಲ. ಲೈಕ್ ಒಳಗಡೆ ಬಿಡಲ್ಲ ವೀಡಿಯೋ ಮಾಡೋಕ್ಕೆ, ಅದಕ್ಕೆ ನಾನು ಒಳಗಡೆ ಸರ್ ಅದನ್ನ ಬಿಟ್ಬಿಡಿ ಸರ್. ನೀವು ಲೊಕೇಶನ್ ಹಾಕ್ಕೊಂಡು ಝಟಾರ್ ಮಲ್ಟಿ ಕೆಸಿನ್ ರೆಸ್ಟೋರೆಂಟ್ ಅಂತ ಹಾಕಿ. ZAATAR ಮಲ್ಟಿ ಕೆಸಿನ್ ರೆಸ್ಟೋರೆಂಟ್ ಅಂತ ಬರುತ್ತೆ ನೋಡಿ. ಮುಂದೆ ಹೋಗು, ಒಂಚೂರು ಮುಂದೆ ಹೋದರೆ ಇದಾಗುತ್ತೆ. ಗೈಸ್ ಫೈನಲಿ ಒಳ್ಳೆ ಚಿಕ್ಕ ಹುಡುಗಂತರ ಕಾಣ್ತಾ ಇದೀನಿ. ಅದು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ನಾನು ನಾರ್ಮಲಾಗಿ ಕಟಿಂಗ್ ಮಾಡಿಸ್ತೀನಿ, ಸೈಡಲ್ಲೆಲ್ಲ ತೆಗ್ಸೋದು ಅವೆಲ್ಲ ಮಾಡ್ತಾ ಇಲ್ಲ. ಓಕೆ, ಅದೇ ಹೇಳ್ದಂಗೆ ನಾನು ನಿಮಗೆ ಕಾಣಿಪಾಕಮಲ್ಲಿ ಒಳಗಡೆ ತೋರಿಸೋಕ್ಕಲ್ಲ, ಬಿಕಾಸ್ ಒಳಗಡೆ ಬಿಡಲ್ಲ. ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಇಸ್ ಪ್ರೊಹಿಬಿಟೆಡ್. ಓಕೆ, ಅದಕ್ಕೋಸ್ಕರ ಆಚೆ ಎಲ್ಲ ತೋರಿಸ್ಬೋದು, ಬಟ್ ಫೋನ್ ತೊಗೊಂಡು ಹೋಗಂಗಿಲ್ಲ ಒಳಗಡೆ. ಅವ್ರು ಬಿಡಲ್ಲ, ಫೋನ್ನೇ ಬಿಡಲ್ಲ ಒಳಗಡೆ. ಸ್ಮಾರ್ಟ್ ವಾಚ್ ಏನು ಬಿಡಲ್ಲ. ಸೊ ಹಂಗಾಗಿ ನಾನೇನು ತೊಗೊಂಡು ಇಲ್ಲ, ಎತ್ಕೊಂಡು ಇಲ್ಲ. ಅದು ಎಲ್ಲದನ್ನು ಕಾರಲ್ಲೇ ಇಟ್ಬಿಟ್ಟು ಹೋಗ್ತೀನಿ. ಸೊ ಆಚೆ ಎಲ್ಲ ತೋರಿಸ್ಬೋದು. ಇವಾಗ ಸದ್ಯಕ್ಕೆ ಲೈಕ್ ಹೋಗಿ ವಿಸಿಟ್ ಮಾಡಿಕೊಂಡು ಇವಾಗೆಲ್ಲ ಹೋಗ್ತೀವಿ, ಅದನ್ನು ತೋರಿಸ್ತೀನಿ ಬನ್ನಿ. ಹೊಟ್ಟೆ ಹಸ್ತದೆ, ಏನು ತಿಂದಿಲ್ಲ ನಾನು. ಸೊ ಇವಾಗ ಜಸ್ಟು ಈ ಝಾಟರ್, ಇಫ್ ಐ ಆಮ್ ನಾಟ್ ರಾಂಗ್, ZAATAR ಝಾಟರ್ ಅಂತ ಮಾದೇವಪುರದಲ್ಲಿ ಫೋನ್ ಗಿನ್ಯಾರ ಕಿತ್ಕೊಂಡು ಹೋಗ್ಬಿಡ್ತದೆ ಅಂತ. ಸೊ ಅದ್ರ ಹತ್ರ ಇವ್ರು ಇದ್ದಾರೆ. ಬಂದೆ ನಾನು, ಆಲ್ಮೋಸ್ಟ್ ರೀಚ್ ಆದೆ. ಝಟಾರ್ ಮಲ್ಟಿ ಅವರಲ್ಲಿ ಕೂತಿದ್ದಾರೆ ಲಾಸ್ಟಲ್ಲಿ. ಸೊ ವಿಲ್ ಗೋ ಇನ್. ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಹೆವಿ ನಿದ್ದೆ ಬರ್ತದೆ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು